ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 35ನೇ ಶ್ಲೋಕ. ಇದರಲ್ಲಿ ಭಗವಂತನನ್ನು ವಾಸವಾನುಜಃ, ಇಂದ್ರನ ತಮ್ಮ ಎಂದು ಕರೆಯಲಾಗಿದೆ. ವಾಮನ ಅವತಾರದಲ್ಲಿ ವಿಷ್ಣು ಇಂದ್ರನ ತಮ್ಮನಾಗಿ ಜನಿಸಿದ ಕಥೆ ಈ ಹೆಸರಿನಲ್ಲಿದೆ. ಈ ಶ್ಲೋಕದಲ್ಲಿ 9 ನಾಮಗಳಿವೆ. ನಾಮ 320ರಿಂದ 328ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 35. ಅಚ್ಯುತ ಪ್ರತಿತ ಪ್ರಾಣ ಪ್ರಾಣದೋ ವಾಸವಾನುಜಃ, ಅಪಾಂ ನಿಜರಧಿಷ್ಠಾನಮಪ್ರಮಪ್ತ ಪ್ರತಿಷ್ಠಿತಃ. ಪದಗಳ ಅರ್ಥ: ಅಚ್ಯುತಃ ನಾಶವಿಲ್ಲದವನು ಮತ್ತು ಭಕ್ತರನ್ನು ಕೈಬಿಡದವನು. ಪ್ರತಿತಃ ಸೃಷ್ಟಿ ಸ್ಥಿತಿ ಲಯ ಎಂಬ ಕಾರ್ಯಗಳಿಂದ ಜಗತ್ತನ್ನೆಲ್ಲವನು ಪ್ರಸಿದ್ಧನಾದವನು. ಪ್ರಾಣಃ ಜೀವಿಗಳನ್ನು ಬದುಕಿಸುವ ಮುಖ್ಯ ಪ್ರಾಣವಾಯು ಸೂತ್ರಾತ್ಮ. ಪ್ರಾಣದಃ ಜೀವಿಗಳಿಗೆ ಪ್ರಾಣಶಕ್ತಿ ಕೊಡುವವನು. ವಾಸವಾನುಜಃ ವಾಸವ ಇಂದ್ರ, ಅನುಜ ತಮ್ಮ. ಅದಿತಿ ದೇವಿಯ ಗರ್ಭದಲ್ಲಿ ವಾಮನನಾಗಿ ಅವತರಿಸಿ ಇಂದ್ರನಿಗೆ ತಮ್ಮನಾದವನು. ಅಪಾಂ ನಿಧಿ, ಅಪಾಂ ನೀರುಗಳ ನಿಧಿ ಆಶ್ರಯ. ಸಮುದ್ರ ಸ್ವರೂಪನು ಅಥವಾ ಸಮುದ್ರದಲ್ಲಿ ಮಲಗಿರುವವನು. ಅಧಿಷ್ಠಾನಂ ಜಗತ್ತು ನಿಂತಿರುವುದು ಇವನ ಆಧಾರದ ಮೇಲೆಯೇ, ಇವನಿಲ್ಲದೆ ಜಗತ್ತಿಗೆ ಅಸ್ತಿತ್ವವಿಲ್ಲ. ಅಪ್ರಮಪ್ತಃ ಪ್ರಮಪ್ತ ಎಚ್ಚರ ತಪ್ಪಿದವನು, ಗಮನ ಇಲ್ಲದವನು. ಅಪ್ರಮಪ್ತ ಸದಾ ಎಚ್ಚರದಿಂದ ಇರುವವನು. ಭಕ್ತರಿಗೆ ರಕ್ಷಣೆ ಕೊಡುವಲ್ಲಿ ಮತ್ತು ದುಷ್ಟರಿಗೆ ಶಿಕ್ಷೆ ಕೊಡುವಲ್ಲಿ ಇವನು ಯಾವತ್ತೂ ಮೈಮರೆಯುವುದಿಲ್ಲ. ಪ್ರತಿಷ್ಠಿತ ತನ್ನ ಮಹಿಮೆಯಲ್ಲೇ ತಾನು ನೆಲೆಸಿರುವವನು. ತಾನು ಇರಲು ಬೇರೆ ಆಧಾರ ಬೇಕಿಲ್ಲದವನು. ಶ್ಲೋಕದ ಭಾವಾರ್ಥ: ತನ್ನ ಸ್ವರೂಪದಿಂದ ಎಂದಿಗೂ ಜಾರದವನು, ಜಗತ್ ಪ್ರಸಿದ್ಧನಾದವನು, ಪ್ರಾಣ ಸ್ವರೂಪನು, ಜೀವಿಗಳಿಗೆ ಬಲ ಅಥವಾ ಪ್ರಾಣವನ್ನು ಕೊಡುವವನು, ಇಂದ್ರನ ತಮ್ಮನಾಗಿ ಹುಟ್ಟಿದವನು, ನೀರಿನ ರಾಶಿಯಾದ ಸಮುದ್ರ ಸ್ವರೂಪನು, ಜಗತ್ತಿಗೆ ಆಧಾರವಾದವನು, ಕರ್ಮಫಲ ಕೊಡುವಲ್ಲಿ ಎಂದಿಗೂ ಎಚ್ಚರ ತಪ್ಪದವನು ಮತ್ತು ತನ್ನ ಮಹಿಮೆಯಲ್ಲಿ ತಾನೇ ನೆಲೆಸಿರುವವನು ಆ ಭಗವಂತ. ಧನ್ಯವಾದಗಳು.